ನಮಸ್ಕಾರ ಫ್ರೆಂಡ್ಸ್. ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ರಾಜ್ಯ ಸರ್ಕಾರದಿಂದ ಒಂದು ದೊಡ್ಡ ಶಾಕ್ ಎಂದೇ ಹೇಳ್ಬೋದು. ಸೈಟು, ಕಾರು, ಮನೆ, ಸರ್ಕಾರದ ಕೆಲಸ ಎಲ್ಲವೂ ಇದ್ದು ಸರ್ಕಾರದ ಸೌಲಭ್ಯಕ್ಕೆ ಆಸೆ ಪಡ್ತಾ ಇರೋರಿಗೆ ಆಹಾರ ಇಲಾಖೆ ಗುದ್ದು ನೀಡಿದ್ದು, ಸದ್ದಿಲ್ಲದೆ ಬಿ ಪಿ ಎಲ್ ಕಾರ್ಡ್ಗೆ ಕತ್ತರಿ ಹಾಕಲು ಸರ್ಕಾರ ಮುಂದಾಗಿದೆ. ರಾಜ್ಯದಲ್ಲಿ ಇದುವರೆಗೂ ಅಂದಾಜು 3 ಲಕ್ಷ ಜನರ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಎಂದು ವರದಿಗಳು ಹೇಳ್ತಿವೆ. ಹಾಗಾಗಿ ನೀವು ರೇಷನ್ ಕಾರ್ಡ್ ತಗೊಳ್ಳೋಕೆ ಹೋದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದರೂ ಅಚ್ಚರಿ ಇಲ್ಲ ಎಂಬ ಪರಿಸ್ಥಿತಿ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಾಗಿದೆ. ಯಾವುದಕ್ಕೂ ನೀವೊಮ್ಮೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿಯೇ ಇಲ್ಲವೇ ಅನ್ನುವುದನ್ನು ಹೋಗಿ ಚೆಕ್ ಮಾಡಿಸಿಕೊಳ್ಳುವುದು ಉತ್ತಮ. ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ರಾಜ್ಯ ಆಹಾರ ಇಲಾಖೆ ಶಾಕನ್ನು ನೀಡಿದೆ. ಸೈಲೆಂಟ್ ಆಗಿ ಬಿ ಪಿ ಎಲ್ ಪಡಿತರರ ಸಮೀಕ್ಷೆ ಕೆಲಸ ಮಾಡಿ ಆಹಾರ ಇಲಾಖೆ ಮಾಹಿತಿ ಆಧರಿಸಿ ಉಳ್ಳವರು ಮತ್ತು ಶ್ರೀಮಂತರ ಬಿ ಪಿ ಎಲ್ ಕಾರ್ಡ್ಗೆ ರದ್ದು ಮಾಡಲು ಮುಂದಾಗಿದೆ. ಹೌದು ಸ್ನೇಹಿತರೆ, ನಮಗೆ ತಿಳಿದು ಬಂದ ಬಲ್ಲ ಮಾಹಿತಿಗಳ ಮೂಲಕ ರಾಜ್ಯದಲ್ಲಿ ಇದುವರೆಗೆ ಬರೋಬ್ಬರಿ 3,41,00,000 ರೇಷನ್ ಕಾರ್ಡ್ಗಳನ್ನು ಆಹಾರ ಇಲಾಖೆ ರದ್ದುಗೊಳಿಸಿದೆ ಮತ್ತು ಬಿ ಪಿ ಎಲ್ ಕಾರ್ಡ್ ಅನರ್ಹರನ್ನು ಗುರುತಿಸಿದೆ ಆಹಾರ ಇಲಾಖೆ. ಯಾವುದೇ ಮುನ್ಸೂಚನೆ ನೀಡದೆ ರೇಷನ್ ಕಾರ್ಡ್ ರದ್ದತಿ ಅಥವಾ ಡಿಲೀಟ್ ಮಾಡಿದೆ ಎಂದು ಹೇಳಬಹುದು. ಕಳೆದ 6 ತಿಂಗಳಿನಿಂದ ಆಹಾರ ಇಲಾಖೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ತಿದ್ದುಪಡಿಯನ್ನು ಸ್ಟಾರ್ಟ್ ಮಾಡಿತ್ತು. ಪ್ರತಿ ತಿಂಗಳು ಮಾಹಿತಿ ಕಲೆ ಹಾಕ್ತಾ ಇತ್ತು ಮತ್ತು ಅನರ್ಹರ ಪಟ್ಟಿಯನ್ನು ತಯಾರಿಸ್ತಾ ಬರಲಾಗ್ತಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ಒಟ್ಟು 3,41,00,000 ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಡಿಲೀಟ್ ಮಾಡಿ ಎ ಪಿ ಎಲ್ ರೇಷನ್ ಕಾರ್ಡ್ಗಳಾಗಿ ವರ್ಗಾವಣೆ ಮಾಡಲಾಗಿದೆ. 3 ಲಕ್ಷಕ್ಕೂ ಅಧಿಕ ಜನರ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಎಂದು ಆಹಾರ ಇಲಾಖೆ ತಿಳಿಸಿದೆ. ಅದರಲ್ಲಿ ಕೆಲವರು ಪಡಿತರ ಚೀಟಿಯನ್ನು ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಗ್ರೇಡ್ ಮಾಡಿದೆ. ಇನ್ನು ಹಲವರ ಹೆಸರನ್ನು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ ಎರಡೂ ಪಟ್ಟಿಯಿಂದ ಕೈಬಿಡಲು ತೀರ್ಮಾನಿಸಿದೆ. ನಮ್ಮ ರಾಜ್ಯದಲ್ಲಿ ಈ 5 ಗ್ಯಾರಂಟಿಗಳು ತಂದಿರೋ ಸಲುವಾಗಿ ಎರ್ರಾಬಿರ್ರಿ ಬೇಕಾಬಿಟ್ಟಿ ಬಿ ಪಿ ಎಲ್ ಪಡಿತರದಾರರ ಸಂಖ್ಯೆ ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿ ಕಾಣಿಸ್ತಾ ಇದೆ. ಲಕ್ಷಾಂತರ ಅನರ್ಹರು ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೆ ತುಂಬ ಆರ್ಥಿಕ ಭಾರ ಆಗ್ತಾ ಇದೆ. ಹೀಗಾಗಿ ಅಂತಿಮವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಡಿಲೀಟ್ ಮಾಡಿ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ಗೆ ವರ್ಗಾವಣೆ ಮಾಡಬಹುದು. ಅದರಲ್ಲೂ ನಮ್ಮ ರಾಜ್ಯ ಸರ್ಕಾರದಲ್ಲಿ 25% ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲೂ ಸೇರಿಸದೇ ಇರಲು ಚಿಂತನೆ ನಡೆದಿದೆ ಎಂದು ಮಾಹಿತಿ ತಿಳಿದುಬಂದಿದೆ. ಇಷ್ಟೇ ಅಲ್ಲ, ಅನಾರೋಗ್ಯ ಮತ್ತು ವಯೋಸಹಜ ಸಾವನ್ನಪ್ಪಿದವರ ರೇಷನ್ ಕಾರ್ಡ್ಗಳು ಕೂಡ ರದ್ದುಗೊಳಿಸಲಾಗಿದೆ. ನಮ್ಮ ರಾಜ್ಯದಲ್ಲಿ ಇಲ್ಲಿಯವರೆಗೆ 6.25 ಲಕ್ಷ ಮೃತರು ಹೆಸರಿನ ರೇಷನ್ ಕಾರ್ಡ್ಗಳು ಚಲಾವಣೆಯಲ್ಲಿದೆ. ಈ ರೀತಿಯ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇರುವವರ ಹೆಸರುಗಳನ್ನು ಗುರುತಿಸಿ ಆಹಾರ ಇಲಾಖೆ ರದ್ದು ಮಾಡಿದೆ. ಇದರಿಂದ ನೂತನವಾಗಿ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಸಲ್ಲಿಸೋರಿಗೆ ಹೆಲ್ಪ್ ಆಗುತ್ತೆ. ಇಲ್ಲಿಯವರೆಗೆ 2.95 ಲಕ್ಷ ಜನರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1.2 ಕೋಟಿ ಬಿ ಪಿ ಎಲ್ ಕಾರ್ಡ್ಗಳಿದ್ದು ಅದರಲ್ಲಿ ಸದ್ಯ 4.36 ಕೋಟಿ ಜನರು ಲಾಭ ಪಡ್ಕೋತಾ ಇದ್ದಾರೆ. ಇನ್ನು ಚುನಾವಣೆ ಮುಗಿಯೋದನ್ನೇ ಕಾಯ್ತಾ ಇದ್ದ ರಾಜ್ಯ ಸರ್ಕಾರ ಸೋಮವಾರದಂದು ರೇಷನ್ ಕಾರ್ಡ್ ರದ್ದತಿಯ ಬಗ್ಗೆ ಆಹಾರ ಇಲಾಖೆಗೆ ಸಿ.ಎಂ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದ ಸಿ.ಎಂ ಸಿದ್ದರಾಮಯ್ಯರವರು ಆಹಾರ ಇಲಾಖೆ ಬಡತನ ರೇಖೆಗಿಂತ ಮೇಲಿರುವ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವಂತೆ ಸೂಚನೆ ನೀಡಿದ್ದಾರೆ. ಸಿ.ಎಂ ಸೂಚನೆ ಬೆನ್ನಲ್ಲೇ ಅಕ್ರಮ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಕತ್ತರಿ ಬಿದ್ದಿದೆ. ನಮ್ಮಲ್ಲಿ ಒಂದು ಸಂದೇಹ ಕಾಡಬಹುದು.
BPL ರೇಷನ್ ಕಾರ್ಡ್ ಅನರ್ಹರು ಹೇಗೆ ಪತ್ತೆ ಹಚ್ಚಲಾಗ್ತದೆ ಅನ್ನೋದನ್ನು ಹೇಗೆ ಅಂದರೆ HRMS ನೌಕರರ ತಂತ್ರಾಂಶದ ಮೂಲಕ ಸರ್ಕಾರಿ ನೌಕರರು IT ಇಲಾಖೆ ಮಾಹಿತಿಯ ಮೂಲಕ ಆದಾಯ ತೆರಿಗೆ ಪಾವತಿಸುವವರ ಮಾಹಿತಿ, RTO ಮೂಲಕ ಸ್ವಂತ ಕಾರು ಮತ್ತು ಟ್ರ್ಯಾಕ್ಟರ್ ಲಾರಿ ಹೊಂದಿರುವವರ ವಿವರ ಪಡೆದುಕೊಂಡು ಅಂಥವರ ರೇಷನ್ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಲಾಗ್ತಿದೆ. ಮತ್ತು ಕಂದಾಯ ಇಲಾಖೆಯ ಭೂಮಿ ತಂತ್ರಾಂಶದ ಮೂಲಕ 3 ಹೆಕ್ಟರ್ಗೂ ಅಧಿಕ ಜಮೀನು ಹೊಂದಿರುವವರ ವಿವರ ಸಂಗ್ರಹ ಮಾಡಿ 3 ಎಕರೆಗಿಂತ ಹೆಚ್ಚಿನ ಜಮೀನು ಹೊಂದಿದ್ದರೆ ಅಂಥವರ ರೇಷನ್ ಕಾರ್ಡನ್ನು ಕೂಡ ರದ್ದು ಮಾಡಲಾಗ್ತಿದೆ. ಇನ್ನು ಕಂದಾಯ ಇಲಾಖೆಯ ನೋಂದಣಿ ಕಚೇರಿ ತಂತ್ರಾಂಶ ಪ್ರತಿ ವರ್ಷ 1.2 ಲಕ್ಷ ಆದಾಯ ವರಮಾನ ಇರುವವರು ಸೈಟ್ ಹೊಂದಿರುವವರ ಮಾಹಿತಿ ಪಡೆದು ಆಹಾರ ಇಲಾಖೆ ಅನರ್ಹರ ಫಲಾನುಭವಿತ್ವಕ್ಕೆ ಕತ್ತರಿ ಹಾಕಿ ಈ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಾ ಇರೋ ಸರ್ಕಾರ HRMSನಿಂದ, IT ಇಲಾಖೆಯಿಂದ, RTO ಇಲಾಖೆಯಿಂದ ಮತ್ತು ಕಂದಾಯ ಇಲಾಖೆಯಿಂದ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡು ಯಾರು ಅನರ್ಹರೋ ಅವರ BPL ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡ್ತಾ ಇದೆ. ತಕ್ಷಣ ನಿಮ್ಮ ಹೆಸರು ಬೈ ಚಾನ್ಸ್ ಈ ಲಿಸ್ಟ್ನಲ್ಲಿ ಇದ್ದರೆ ಹಿಂದೆ ಚೆಕ್ ಮಾಡಿಕೊಳ್ಳಿ. ನಮ್ಮ ಈ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಇದೇ ರೀತಿಯ ವಿವರಗಳಿಗಾಗಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.